ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಲಾಗಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ನಮಾಜ್ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ನಮಾಜ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಪ್ರೇಯರ್ ಮಾಡಬೇಕು ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಡೆಫಿನೆಟ್ಲಿ ಒಂದು ಸೆಪರೇಟ್ ಜಾಗ ಇರುತ್ತೆ, ಅಲ್ಲಿ ಹೋಗಿ ಎಲ್ಲಾ ಧರ್ಮದವರು ಪ್ರೇಯರ್ ಮಾಡಬಹುದು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದು, RSS ಪಥಸಂಚಲನ ವಿಚಾರಕ್ಕೆ ಬಂದ್ರೆ ಅನುಮತಿ ಪಡಿಬೇಕು ಅಂತ ಹೇಳ್ತಾರೆ. ಏರ್ಪೋರ್ಟ್ನಲ್ಲಿ ನಮಾಜ್ಗೆ ಹಾಗಾದ್ರೆ ಅವಕಾಶ ಇದೆಯಾ? ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಜನ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಈ ರೀತಿ ಸಾರ್ವಜನಿಕವಾಗಿ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಬಹುದಾ? ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡ್ತಾರಾ? ಏನಿದೆ ಪರಿಸ್ಥಿತಿ? ಆಕ್ಚುಲಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅಲ್ಲಿ ಪ್ರೇಯರ್ ರೂಮ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ, ಅಲ್ಲಿ ಹೋಗಿ ಪ್ರೇಯರ್ ಮಾಡ್ಬೋದು. ಹೀಗೆ ಯಾಕೆ ಮಾಡ್ತಿದ್ದಾರೆ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಏರ್ಪೋರ್ಟ್ ನಲ್ಲಿ ಈ ರೀತಿಯಾಗಿ ಸಾಮೂಹಿಕ ನಮಾಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾರ್ವಜನಿಕ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಏನಂದ್ರೆ, ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 2 ನಲ್ಲಿ ಮೆಕ್ಕಾಗೆ ತೆರಳ್ತಾ ಇದ್ದಂತಹ ಮುಸ್ಲಿಮರನ್ನ ಕೊಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ನಮಾಜ್ ಸಾಮೂಹಿಕವಾಗಿ ಸಾರ್ವಜನಿಕ ಸ್ಥಳದಲ್ಲೇ ಟರ್ಮಿನಲ್ 2 ನಲ್ಲಿ ಮಾಡಿರುವಂತದ್ದು. ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಭದ್ರತಾ ಪಡೆ ಈ ರೀತಿ ಸಾಮೂಹಿಕ ನಮಾಜ್ ಮಾಡ್ತಾ ಇದ್ರು ಕೂಡ ಏರ್ಪೋರ್ಟ್ ಸಿಬ್ಬಂದಿಗಳಾಗಿರ್ಬೋದು, ಭದ್ರತಾ ಪಡೆ ಸುಮ್ಮನೆ ನಿಂತಿದ್ದಕ್ಕೆ ಈಗ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಂತಂದ್ರೆ, ಈಗಾಗಲೇ RSSಗೆ ಈಗ ಪಥಸಂಚಲನ ಮಾಡ್ಲಿಕ್ಕೆನೆ ಬೇರೆ ಬೇರೆ ಕಡೆ ಈಗ ಅವಕಾಶವನ್ನ ಕೊಡ್ತಾ ಇಲ್ಲ. ಆದ್ರೆ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕ ಸ್ಥಳ ಇದ್ರು ಕೂಡ ಅಲ್ಲಿ ಯಾಕೆ ಈ ರೀತಿಯಾಗಿ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ರು, ಇದು ನಮ್ಗೆ ಖಂಡಿಸ್ತೇವೆ ಅಂತಕ್ಕಂಥ ಒಂದು ವಿಡಿಯೋನ ಈಗ ವೈರಲ್ ಮಾಡ್ತಾ ಇರುವಂತದ್ದು. ಜೊತೆಗೆ ಭದ್ರತಾ ಅಂದ್ರೆ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳವನ್ನ ಕೂಡ ನಮಾಜ್ ಮಾಡ್ಲಿಕ್ಕೆ ಕೊಡಲಾಗಿದೆ. ಆದ್ರೆ ಇದನ್ನೆಲ್ಲ ಗಾಳಿಗೆ ತೂರಿ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಭದ್ರತಾ ಪಡೆ ಕೂಡ ಇದು ಸುಮ್ಮನೆ ಕೂತಿದೆ ಅಂತೇಳಿ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಲಾಗಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ನಮಾಜ್ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ನಮಾಜ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಪ್ರೇಯರ್ ಮಾಡಬೇಕು ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಡೆಫಿನೆಟ್ಲಿ ಒಂದು ಸೆಪರೇಟ್ ಜಾಗ ಇರುತ್ತೆ, ಅಲ್ಲಿ ಹೋಗಿ ಎಲ್ಲಾ ಧರ್ಮದವರು ಪ್ರೇಯರ್ ಮಾಡಬಹುದು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದು, RSS ಪಥಸಂಚಲನ ವಿಚಾರಕ್ಕೆ ಬಂದ್ರೆ ಅನುಮತಿ ಪಡಿಬೇಕು ಅಂತ ಹೇಳ್ತಾರೆ. ಏರ್ಪೋರ್ಟ್ನಲ್ಲಿ ನಮಾಜ್ಗೆ ಹಾಗಾದ್ರೆ ಅವಕಾಶ ಇದೆಯಾ? ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಜನ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಈ ರೀತಿ ಸಾರ್ವಜನಿಕವಾಗಿ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಬಹುದಾ? ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡ್ತಾರಾ? ಏನಿದೆ ಪರಿಸ್ಥಿತಿ? ಆಕ್ಚುಲಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅಲ್ಲಿ ಪ್ರೇಯರ್ ರೂಮ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ, ಅಲ್ಲಿ ಹೋಗಿ ಪ್ರೇಯರ್ ಮಾಡ್ಬೋದು. ಹೀಗೆ ಯಾಕೆ ಮಾಡ್ತಿದ್ದಾರೆ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಏರ್ಪೋರ್ಟ್ ನಲ್ಲಿ ಈ ರೀತಿಯಾಗಿ ಸಾಮೂಹಿಕ ನಮಾಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾರ್ವಜನಿಕ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಏನಂದ್ರೆ, ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 2 ನಲ್ಲಿ ಮೆಕ್ಕಾಗೆ ತೆರಳ್ತಾ ಇದ್ದಂತಹ ಮುಸ್ಲಿಮರನ್ನ ಕೊಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ನಮಾಜ್ ಸಾಮೂಹಿಕವಾಗಿ ಸಾರ್ವಜನಿಕ ಸ್ಥಳದಲ್ಲೇ ಟರ್ಮಿನಲ್ 2 ನಲ್ಲಿ ಮಾಡಿರುವಂತದ್ದು. ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಭದ್ರತಾ ಪಡೆ ಈ ರೀತಿ ಸಾಮೂಹಿಕ ನಮಾಜ್ ಮಾಡ್ತಾ ಇದ್ರು ಕೂಡ ಏರ್ಪೋರ್ಟ್ ಸಿಬ್ಬಂದಿಗಳಾಗಿರ್ಬೋದು, ಭದ್ರತಾ ಪಡೆ ಸುಮ್ಮನೆ ನಿಂತಿದ್ದಕ್ಕೆ ಈಗ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಂತಂದ್ರೆ, ಈಗಾಗಲೇ RSSಗೆ ಈಗ ಪಥಸಂಚಲನ ಮಾಡ್ಲಿಕ್ಕೆನೆ ಬೇರೆ ಬೇರೆ ಕಡೆ ಈಗ ಅವಕಾಶವನ್ನ ಕೊಡ್ತಾ ಇಲ್ಲ. ಆದ್ರೆ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕ ಸ್ಥಳ ಇದ್ರು ಕೂಡ ಅಲ್ಲಿ ಯಾಕೆ ಈ ರೀತಿಯಾಗಿ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ರು, ಇದು ನಮ್ಗೆ ಖಂಡಿಸ್ತೇವೆ ಅಂತಕ್ಕಂಥ ಒಂದು ವಿಡಿಯೋನ ಈಗ ವೈರಲ್ ಮಾಡ್ತಾ ಇರುವಂತದ್ದು. ಜೊತೆಗೆ ಭದ್ರತಾ ಅಂದ್ರೆ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳವನ್ನ ಕೂಡ ನಮಾಜ್ ಮಾಡ್ಲಿಕ್ಕೆ ಕೊಡಲಾಗಿದೆ. ಆದ್ರೆ ಇದನ್ನೆಲ್ಲ ಗಾಳಿಗೆ ತೂರಿ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಭದ್ರತಾ ಪಡೆ ಕೂಡ ಇದು ಸುಮ್ಮನೆ ಕೂತಿದೆ ಅಂತೇಳಿ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಲಾಗಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ನಮಾಜ್ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ನಮಾಜ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಪ್ರೇಯರ್ ಮಾಡಬೇಕು ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಡೆಫಿನೆಟ್ಲಿ ಒಂದು ಸೆಪರೇಟ್ ಜಾಗ ಇರುತ್ತೆ, ಅಲ್ಲಿ ಹೋಗಿ ಎಲ್ಲಾ ಧರ್ಮದವರು ಪ್ರೇಯರ್ ಮಾಡಬಹುದು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದು, RSS ಪಥಸಂಚಲನ ವಿಚಾರಕ್ಕೆ ಬಂದ್ರೆ ಅನುಮತಿ ಪಡಿಬೇಕು ಅಂತ ಹೇಳ್ತಾರೆ. ಏರ್ಪೋರ್ಟ್ನಲ್ಲಿ ನಮಾಜ್ಗೆ ಹಾಗಾದ್ರೆ ಅವಕಾಶ ಇದೆಯಾ? ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಜನ ಆಕ್ರೋಶ ಹೊರಹಾಕಿದ್ದಾರೆ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಈ ರೀತಿ ಸಾರ್ವಜನಿಕವಾಗಿ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಬಹುದಾ? ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡ್ತಾರಾ? ಏನಿದೆ ಪರಿಸ್ಥಿತಿ? ಆಕ್ಚುಲಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅಲ್ಲಿ ಪ್ರೇಯರ್ ರೂಮ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ, ಅಲ್ಲಿ ಹೋಗಿ ಪ್ರೇಯರ್ ಮಾಡ್ಬೋದು. ಹೀಗೆ ಯಾಕೆ ಮಾಡ್ತಿದ್ದಾರೆ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಏರ್ಪೋರ್ಟ್ ನಲ್ಲಿ ಈ ರೀತಿಯಾಗಿ ಸಾಮೂಹಿಕ ನಮಾಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾರ್ವಜನಿಕರ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 2 ನಲ್ಲಿ ಮೆಕ್ಕಾಗೆ ತೆರಳ್ತಾ ಇದ್ದಂತಹ ಮುಸ್ಲಿಮರನ್ನ ಕೊಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ನಮಾಜ್ ಸಾಮೂಹಿಕವಾಗಿ ಸಾರ್ವಜನಿಕ ಸ್ಥಳದಲ್ಲೇ ಟರ್ಮಿನಲ್ 2 ನಲ್ಲಿ ಮಾಡಿರುವಂತದ್ದು. ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಭದ್ರತಾ ಪಡೆ ಈ ರೀತಿ ಸಾಮೂಹಿಕ ನಮಾಜ್ ಮಾಡ್ತಾ ಇದ್ರು ಕೂಡ ಏರ್ಪೋರ್ಟ್ ಸಿಬ್ಬಂದಿಗಳಾಗಿರ್ಬೋದು, ಭದ್ರತಾ ಪಡೆ ಸುಮ್ಮನೆ ನಿಂತಿದ್ದಕ್ಕೆ ಈಗ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಂತಂದ್ರೆ ಈಗಾಗಲೇ RSS ಗೆ ಈಗ ಪಥಸಂಚಲನ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಈಗ ಅವಕಾಶವನ್ನ ಕೊಡ್ತಾ ಇಲ್ಲ. ಆದ್ರೆ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕ ಸ್ಥಳ ಇದ್ರು ಕೂಡ ಅಲ್ಲಿ ಯಾಕೆ ಈ ರೀತಿಯಾಗಿ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ರು, ಇದು ನಾವು ಖಂಡಿಸ್ತೇವೆ ಅಂತಕ್ಕಂಥ ಒಂದು ವಿಡಿಯೋನ ಈಗ ವೈರಲ್ ಮಾಡ್ತಾ ಇರುವಂತದ್ದು. ಜೊತೆಗೆ ಭದ್ರತಾ ಅಂದ್ರೆ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳವನ್ನ ಕೂಡ ನಮಾಜ್ ಮಾಡ್ಲಿಕ್ಕೆ ಕೊಡ್ಲಾಗಿದೆ. ಆದ್ರೆ ಇದನ್ನೆಲ್ಲ ಗಾಳಿಗೆ ತೂರಿ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಭದ್ರತಾ ಪಡೆ ಕೂಡ ಇದು ಸುಮ್ಮನೆ ಕೂತಿದೆ ಅಂತೇಳಿ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಲಾಗಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ನಮಾಜ್ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ನಮಾಜ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಪ್ರೇಯರ್ ಮಾಡಬೇಕು ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಡೆಫಿನೆಟ್ಲಿ ಒಂದು ಸೆಪರೇಟ್ ಜಾಗ ಇರುತ್ತೆ, ಅಲ್ಲಿ ಹೋಗಿ ಎಲ್ಲಾ ಧರ್ಮದವರು ಪ್ರೇಯರ್ ಮಾಡಬಹುದು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋದು, RSS ಪಥಸಂಚಲನ ವಿಚಾರಕ್ಕೆ ಬಂದ್ರೆ ಅನುಮತಿ ಪಡಿಬೇಕು ಅಂತ ಹೇಳ್ತಾರೆ. ಏರ್ಪೋರ್ಟ್ ನಲ್ಲಿ ನಮಾಜ್ಗೆ ಹಾಗಾದ್ರೆ ಅವಕಾಶ ಇದೆಯಾ? ಎಕ್ಸ್ ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಜನ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಈ ರೀತಿ ಸಾರ್ವಜನಿಕವಾಗಿ ಏರ್ಪೋರ್ಟ್ ನಲ್ಲಿ ನಮಾಜ್ ಮಾಡಬಹುದಾ? ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡ್ತಾರಾ? ಏನಿದೆ ಪರಿಸ್ಥಿತಿ? ಆಕ್ಚುಲಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅಲ್ಲಿ ಪ್ರೇಯರ್ ರೂಮ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ, ಅಲ್ಲಿ ಹೋಗಿ ಪ್ರೇಯರ್ ಮಾಡ್ಬೋದು. ಹೀಗೆ ಯಾಕೆ ಮಾಡ್ತಿದ್ದಾರೆ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಏರ್ಪೋರ್ಟ್ ನಲ್ಲಿ ಈ ರೀತಿಯಾಗಿ ಸಾಮೂಹಿಕ ನಮಾಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾರ್ವಜನಿಕರ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 2 ನಲ್ಲಿ ಮೆಕ್ಕಾಗೆ ತೆರಳ್ತಾ ಇದ್ದಂತಹ ಮುಸ್ಲಿಮರನ್ನ ಕೊಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ನಮಾಜ್ ಸಾಮೂಹಿಕವಾಗಿ ಸಾರ್ವಜನಿಕ ಸ್ಥಳದಲ್ಲೇ ಟರ್ಮಿನಲ್ 2 ನಲ್ಲಿ ಮಾಡಿರುವಂತದ್ದು. ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಭದ್ರತಾ ಪಡೆ ಈ ರೀತಿ ಸಾಮೂಹಿಕ ನಮಾಜ್ ಮಾಡ್ತಾ ಇದ್ರು ಕೂಡ ಏರ್ಪೋರ್ಟ್ ಸಿಬ್ಬಂದಿಗಳಾಗಿರ್ಬೋದು, ಭದ್ರತಾ ಪಡೆ ಸುಮ್ಮನೆ ನಿಂತಿದ್ದಕ್ಕೆ ಈಗ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಂತಂದ್ರೆ ಈಗಾಗಲೇ RSS ಗೆ ಈಗ ಪಥಸಂಚಲನ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಈಗ ಅವಕಾಶವನ್ನ ಕೊಡ್ತಾ ಇಲ್ಲ. ಆದ್ರೆ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕ ಸ್ಥಳ ಇದ್ರು ಕೂಡ ಅಲ್ಲಿ ಯಾಕೆ ಈ ರೀತಿಯಾಗಿ ನಮಾಜ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ರು, ಇದು ನಾವು ಖಂಡಿಸ್ತೇವೆ ಅಂತಕ್ಕಂಥ ಒಂದು ವಿಡಿಯೋನ ಈಗ ವೈರಲ್ ಮಾಡ್ತಾ ಇರುವಂತದ್ದು. ಜೊತೆಗೆ ಭದ್ರತಾ ಅಂದ್ರೆ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳವನ್ನ ಕೂಡ